ಮಕ್ಕಳೇ, 7ನೇ ತರಗತಿಯ ಕನ್ನಡ ಏಟಿ ಪಾಠಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾವು ಕನ್ನಡ ಏಟಿ ಪಾಠದ 2ನೇ ಘಟಕವನ್ನು ಆರಂಭ ಮಾಡಲಿಕ್ಕಿದ್ದೇವೆ. 2ನೇ ಘಟಕದ ಆರಂಭದಲ್ಲಿ ಅಲ್ಲೊಂದು ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯವನ್ನು ಇವತ್ತು ನಾವು ಕಲಿಯಲಿಕ್ಕಿದ್ದೇವೆ. ಯಾವುದು ಮಕ್ಕಳೇ ಆ ಪಾಠ? 2ನೇ ಘಟಕ ಯಾವುದು? ಜನಪದ ಸಿರಿ ಅಂತ. ಅಲ್ಲಿ ಮೊದಲ ಪಾಠ ಒಂದು ಪದ್ಯ, ಯಾವುದು? ಸುಗ್ಗಿ ಕಾಲ ಅಂತ. ನೋಡಿ ಮಕ್ಕಳೇ, ನಮ್ಮ ನಾಡು ವೈವಿಧ್ಯಮಯವಾದ ಸಂಸ್ಕೃತಿಗಳ ತವರೂರು. ನಮ್ಮ ಹಿರಿಯರು ಅಪೂರ್ವವಾದ ಕಲೆ, ಸಂಸ್ಕೃತಿ, ಸಾಹಿತ್ಯ, ಆಚರಣೆಗಳು, ನಂಬಿಕೆಗಳ ಆರಾಧಕರಾಗಿದ್ದರು. ಈ ರೀತಿಯ ವಿವಿಧ ಕಲಾ ಪ್ರಕಾರಗಳು ಎಲ್ಲರಿಗೂ ಮನೋರಂಜನೆಯನ್ನು ನೀಡುವುದರ ಜೊತೆಯಲ್ಲಿ ಮಾನವೀಯ ಸಂಬಂಧಗಳನ್ನು ಗಟ್ಟಿಗೊಳಿಸುವುದರಲ್ಲಿ ಸಹಾಯಕವಾಗಿದ್ದವು. ಆದರೆ ಇಂದು ನಮ್ಮೆಲ್ಲರ ಜೀವನ ಶೈಲಿಯೇ ಬದಲಾಗಿದೆ. ಆ ರೀತಿಯ ಒಂದು ಆತ್ಮೀಯತೆ ನಮ್ಮ ಸಮಾಜದಲ್ಲಿ ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಮ್ಮ ಸಾಮಾಜಿಕ ಸಂಬಂಧಗಳು ದುರ್ಬಲಗೊಳ್ಳುತ್ತಿವೆ. ಆದರೂ ಜನಪದ ಹಾಡುಗಳು ತಮ್ಮ ಸತ್ವವನ್ನು ಈಗಲೂ ಕೂಡ ಉಳಿಸಿಕೊಂಡಿವೆ ಎಂಬುದೇ ನಮಗೆ ಸಮಾಧಾನಕರವಾದಂಥ ಒಂದು ಸಂಗತಿಯಾಗಿದೆ. ಭಾರತವು ಕೃಷಿ ಪ್ರಧಾನವಾದಂಥ ದೇಶವಾಗಿದೆ. ನಮ್ಮ ದೇಶದಲ್ಲಿ ಹೆಚ್ಚಿನವರು ಕೃಷಿಯನ್ನು ಅವಲಂಬಿಸಿ ಬದುಕುವವರು. ಎಲ್ಲ ಕಸುಬುಗಳಿಗೂ ಕೃಷಿಯೊಂದಿಗೆ ಸಂಬಂಧ ಇದೆ. ಆದ ಕಾರಣ ಕೃಷಿ ನಮ್ಮ ಜೀವನಾಧಾರವಾಗಿದೆ. ಅದೇ ರೀತಿಯಲ್ಲಿ ಈ ನಾಡಿನಲ್ಲಿರುವಂಥ ಕಲೆ, ಸಂಸ್ಕೃತಿಗಳು ಕೃಷಿಯೊಂದಿಗೆ ಬೆಸೆದುಕೊಂಡಿದೆ, ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕೃಷಿ ಭೂಮಿಯಲ್ಲಿ ಕೆಲಸವನ್ನು ಮಾಡುವಾಗ ಅಲ್ಲಿ ಹಾಡುತ್ತಿದ್ದರು. ಯಾವಾಗ? ಉಳುವಾಗ, ನೇಜಿ ನಡುವಾಗ ಮತ್ತು ಕೊಯ್ಯುವಾಗ ಬೇರೆ ಬೇರೆ ಹಾಡುಗಳನ್ನು ಹಾಡುತ್ತಿದ್ದರು. ಯಾಕೆ? ಸಮಯವನ್ನು ಕಳೆಯುವ ಜೊತೆಯಲ್ಲಿ ಮನೋರಂಜನೆಯನ್ನು ಪಡೆಯುವುದಕ್ಕಾಗಿಯೂ ಹಾಗೂ ಹಿರಿಯರಿಂದ ಈ ರೀತಿಯಲ್ಲಿ ವರ್ಗಾವಣೆಗೊಂಡಂತಹ ಈ ಹಾಡುಗಳು ಇದೇ ರೀತಿಯಲ್ಲಿ ಮುಂದುವರಿಯುವ ಒಂದು ಉದ್ದೇಶದಿಂದ ಈ ರೀತಿಯ ಹಾಡುಗಳನ್ನು ಹಾಡುತ್ತಿದ್ದರು. ಹಾಗೆ ಈ ರೀತಿಯ ಹಾಡುಗಳನ್ನು ಏನಂತ ಕರೀತಾರೆ? ಜನಪದ ಹಾಡುಗಳು ಅಂತ ಕರೀತಾರೆ. ಈ ರೀತಿಯ ಹಾಡುಗಳನ್ನು ಜನಪದ ಹಾಡುಗಳು ಅಂತ ಕರೀತಾರೆ. ಮಕ್ಕಳೇ, ನಿಮಗೆ ಹಲವಾರು ಜನಪದ ಗೀತೆಗಳು ನೆನಪಿದೆಯಲ್ಲವೇ? ನಿಮಗೆ ನೆನಪಿರ್ಬೋದಲ್ಲ? ಹಲವಾರು ಜನಪದ ಗೀತೆಗಳನ್ನು ನೀವು ಕೇಳಿದ್ದೀರಿ, ನೀವು ಹಾಡಿದ್ದೀರಿ. ನಮ್ಮ ಶಾಲೆಗಳಲ್ಲಿ ಆ ರೀತಿಯ ಸಂದರ್ಭಗಳು ನಮಗೆ ಬರ್ತದೆ. ನಮ್ಮ ಸಾಹಿತ್ಯ ಸಭೆಯಲ್ಲಿ ಕೂಡ ಜನಪದ ಗೀತೆಗಳನ್ನು ಹಾಡುವಂತಹ ಸಂದರ್ಭಗಳು ಇರ್ತದೆ. ಆಗ ನೀವು ಈ ರೀತಿಯ ಜನಪದ ಹಾಡುಗಳನ್ನು ಹಾಡಿರ್ಬೋದು. ಅಥವಾ ಜನಪದ ಹಾಡುಗಳಿಗೆ ಸಂಬಂಧಿಸಿದ ನೃತ್ಯಗಳನ್ನು ನಿಮ್ಮ ಶಾಲೆಗಳಲ್ಲಿ ಆಯೋಜಿಸಿರ್ಬೋದು. ಅದರಲ್ಲಿ ಕೂಡ ಕೆಲವರು
ಭಾಗವಹಿಸಿರ್ಬೋದು. ಆದ ಕಾರಣ ಜನಪದ ಗೀತೆಗಳು ಅಂದರೆ ಏನು ಎನ್ನುವುದರ ಬಗ್ಗೆ ಹೆಚ್ಚಿನ ವಿವರಣೆ ನಿಮಗೆ ಅಗತ್ಯ ಇಲ್ಲ ಅಲ್ವಾ. ಈಗ ನನಗೆ ನೆನಪಿರುವಂತಹ ಕೆಲವು ಜನಪದ ಹಾಡುಗಳ 2 ಸಾಲುಗಳನ್ನು ನಾನು ಹೇಳ್ತೇನೆ. ಯಾವುದು? ಒಂದನೇದು, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಬೇರೆ ಯಾವ್ದು ಕೇಳಿದ್ದೀರಿ? ತಂದಾನು ತಾನೇ ತಾನಿ ತಂದಾನು ತಂದಾನು ತಾನಾನು, ತಂದಾನು ತಾನೇ ತಾನಿ ತಂದಾನು ತಂದನು ತಾನಾನು, ದೂರದ ಬೆಟ್ಟದಿ ನೀರನ್ನು ಕಟ್ಟಿ ಪೈರನ್ನು ಬೆಳೆಸ್ಯಾರೇ. ಈ ರೀತಿಯ ಹಾಡುಗಳು. ಮಕ್ಕಳೇ, ನಿಮ್ಮ ಪಾಠ ಪುಸ್ತಕದ 2ನೇ ಘಟಕದಲ್ಲಿ ಕೊಟ್ಟ ಪದ್ಯವನ್ನು ನೋಡಿರಿ. ಮೊದಲ ಪದ್ಯ ಯಾವುದು? ಸುಗ್ಗಿ ಕಾಲ ಅಂತ. ಸುಗ್ಗಿ ಕಾಲವು ಕೃಷಿಕರಿಗೆ ಖುಷಿಯನ್ನು ಉಂಟು ಮಾಡುವಂತಹ ಒಂದು ಕಾಲ. ನಾನು ಈ ಪದ್ಯವನ್ನೊಮ್ಮೆ ಹಾಡ್ತೇನೆ, ಮತ್ತೆ ನೀವೇನು ಮಾಡಬೇಕು, ಈಗ ನೀವು ಆಲಿಸಬೇಕು, ನಂತರ ನೀವು ಕೂಡ ಹಾಡಬೇಕು. ಹಾಡಿ ಏನು ಮಾಡಬೇಕು, ನೀವು ಚಂದವಾಗಿ ಹಾಡಿ ಅದನ್ನು ರೆಕಾರ್ಡ್ ಮಾಡಿ ನಿಮ್ಮ ಕನ್ನಡ ಅಧ್ಯಾಪಕರಿಗೆ ಕಳಿಸಬೇಕು, ಅದನ್ನು ಕೇಳಿಸಬೇಕು. ಗೊತ್ತಾಯ್ತಲ್ಲ? ನೀವು ತಯಾರಿದ್ದೀರಲ್ಲ? ನಾನೀಗ ಪದ್ಯವನ್ನು ಹಾಡ್ತೇನೆ, ನನ್ನ ಒಂದು ದಾಟಿಯಲ್ಲಿ ಹಾಡ್ತೇನೆ. ಜಕ್ ನಕ್ ನಕ್ ಜಕ್ ಜಕ್ ನಕ್ನ, ಜಕ್ ನಕ್ ನಕ್ ಜಕ್ ಜಕ್ ನಕ್ನ, ಜಕ್ ನಕ್ ನಕ್ ಜಕ್ ಜಕ್ ನಕ್ನ, ಜಕ್ ನಕ್ ಜಕ್ ನಕ್ ಜಕ್ ನಕ್ನ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನವಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹೇ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಕ್ ನಕ್ ನಕ್ ಜಕ್ ಜಕ್ ನಕ್ನ, ಜಕ್ ನಕ್ ನಕ್ ಜಕ್ ಜಕ್ ನಕ್ನ. ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿ ಅವರೆಯ ರಾಶಿ ಹಾಕ್ಯಾವ್ರೆ ನೋಡಿ, ಉದ್ದು ಹೆಸರಿನ ರಾಶಿ ಮಾಡ್ಯಾವ್ರೆ. ಮುತ್ತು ಮುತ್ತು ಹೆಣೆದಂತ ತೇನೆ ಚಂದ, ಕಂತೆ ಕಂತೆ ಕಟ್ಟಿದಂತೆ ಬಣವೆ ಅಂದ. ಕಾಳು ಕಾಳು ರಾಶಿ ಇವು ಎಂತ ಚಂದ, ಆಳು ಉದ್ದ ರಾಶಿ ಇವು ನೋಡಲಂದ. ಬಳ್ಳ ತುಂಬಿ ಕೊಡುವ ಆ ಪಡಿದಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಆ ಪಡಿದಾನ ಚಂದ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹೇ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಕ್ ನಕ್ ನಕ್ ಜಕ್ ಜಕ್ ನಕ್ನ, ಜಕ್ ನಕ್ ನಕ್ ಜಕ್ ಜಕ್ ನಕ್ನ. ಹಳ್ಳಿಯ ಹೈಕ್ಲೆಲ್ಲ ಹೊಳ್ಳಿಯ ಹೊರ್ಕೊಂಡು, ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ, ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಗಲ್ಲು ಗಲ್ಲು ಗೆಜ್ಜೆಗೆ ತಕ್ಕತೆಯ ಹೆಜ್ಜೆಗೆ ಮುತ್ತಿನ ಕೋಲುಗಳ ಹೊಯ್ಯುತ್ತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹೇ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಕ್ ನಕ್ ನಕ್ ಜಕ್ ಜಕ್ ನಕ್ನ, ಜಕ್ ನಕ್ ನಕ್ ಜಕ್ ಜಕ್ ನಕ್ನ. ಹಾಲಕ್ಕಿ ಹಾಡ್ಯಾವೆ ಬೆಳ್ಳಕ್ಕಿ ಹಾರ್ಯಾವೆ, ಗೊರವಂಕ ಗೂಡ ಬಿಟ್ಟು ಬಂದ್ಯಾವೆ ನೋಡಿ, ಬಿದ್ದ ಕಾಳನ್ನು ಹುಡುಕಿ ತಿಂದ್ಯಾವೆ.
ಹಕ್ಕಿಗೆ ಪಿಕ್ಕಿಗೆ ಕಾಳ ಕೊಡುವ ಸುಗ್ಗಿಯು, ಮಕ್ಕಳು ಮರಿಗೆ ಬೆಲ್ಲದ ಹುಗ್ಗಿಯು. ಒಕ್ಕಲು ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು, ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು. ಬಾಳು ಬಂಗಾರವಾಯ್ತೆ ಭೂತಾಯಿ ನಮ್ಮ, ಬಾಳು ಬಂಗಾರವಾಯ್ತೆ ಮಾತಾಯಿ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹೇ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹೇ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನವಿಟ್ಟಳು. ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನವಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಈಗ ನೀವು ಪದ್ಯವನ್ನು ಕೇಳಿದ್ರಲ್ಲ, ನೀವು ಕೂಡ ಹಾಡಬೇಕು ಅಂತ ಆಗಲೇ ಹೇಳಿದ್ದೇನೆ. ನೀವು ಈ ಪದ್ಯ ಭಾಗವನ್ನು ಕಂಠಪಾಠ ಮಾಡಬೇಕು. ಈಗ ಇದರ ವಿವರಣೆಯನ್ನು ಹೇಳ್ತೇನೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಅಂತ ಹೇಳುವುದು ಯಾವುದು? ನಾನು ಆಗಲೇ ಹೇಳಿದ ಹಾಗೆ ನಮ್ಮ ದೇಶವು ಕೃಷಿ ಪ್ರಧಾನವಾದ ದೇಶ. ನಮ್ಮೆಲ್ಲ ಜೀವನವು ಕೃಷಿಯನ್ನು ಅವಲಂಬಿಸಿರುವಂಥದ್ದು. ಸುಗ್ಗಿ ಕಾಲ ಅಂದರೆ ಈಗ ನಮ್ಮ ಊರಿನಲ್ಲಿ ನಾವು ಕೃಷಿಯನ್ನು ಮಾಡ್ತೇವೆ. ಎಲ್ಲರೂ ಸಾಧಾರಣ ಹೆಚ್ಚಿನವರು ಕೃಷಿಯನ್ನು ಅವಲಂಬಿಸಿ ಬದುಕುವಂಥದ್ದು. ಹಾಗೆ ಕೃಷಿಯನ್ನು ಮಾಡಬೇಕಾದ್ರೆ ಹಲವು ಹಂತಗಳಿವೆ. ಈಗ ನಾವು ಬೇರೆ ಬೇರೆ ಬೆಳೆಗಳನ್ನು ನಮ್ಮ ಹಿರಿಯರು ಬೆಳೆಸ್ತಿದ್ರಂತೆ. ಯಾವುದನ್ನು ಬೆಳೆಸ್ತಿದ್ರು? ನಮ್ಮ ಊರಿನಲ್ಲಿ ಭತ್ತದ ಬೆಳೆಸ್ತಿದ್ರು, ರಾಗಿಯನ್ನು ಬೆಳೆಸ್ತಿದ್ರು, ಜೋಳವನ್ನು ಬೆಳೆಸ್ತಿದ್ರು, ಗೆಡ್ಡೆ ಗೆಣಸುಗಳನ್ನು ಬೆಳೆಸ್ತಿದ್ರು, ಹೆಸರು, ಉದ್ದು ಈ ರೀತಿಯ ಧಾನ್ಯಗಳನ್ನು ಕೂಡ ಬೆಳೆಸ್ತಿದ್ರು. ಆದರೆ ಈಗ ಏನಾಯಿತು, ಕೆಲವು ಬೆಳೆಗಳನ್ನು ನಮ್ಮ ಕೃಷಿಕರು ಈಗ ಬೆಳೆಸುವುದಿಲ್ಲ. ಈಗ ರಾಗಿ ಬೆಳೆಯನ್ನು ನಮ್ಮ ಊರಿನಲ್ಲಿ ಕೂಡ ಬೆಳೆಸ್ತಿದ್ರಂತೆ. ಈಗ ನಾನು ಕೂಡ ರಾಗಿ ಬೆಳೆಯುವುದನ್ನು ನಾನು ನಮ್ಮ ಊರಿನಲ್ಲಿ ನೋಡಿಲ್ಲ. ಯಾಕೆಂದರೆ ಈಗ ಬೆಳೆಯನ್ನು ಈಗ ಯಾರು ಕೂಡ ಈ ಪರಿಸರದಲ್ಲಿ ಬೆಳೆಸುವುದಿಲ್ಲ. ಹಾಗೆ ಈಗ ಉದಾಹರಣೆಗೆ ಭತ್ತದ ಬೆಳೆಯನ್ನು ನಾವು ತೆಗೆದುಕೊಳ್ಳೋಣ. ಭತ್ತದ ಬೆಳೆಯನ್ನು ಬೆಳೆಸಬೇಕಾದ್ರೆ ಕೆಲವು ಹಂತಗಳಿವೆ. ಯಾವುದು? ನೆಲವನ್ನು ಹದ ಮಾಡಬೇಕು, ಅದನ್ನು ಉಳಬೇಕು, ನಂತರ ಬೀಜ ಹಾಕಬೇಕು, ಅಂದರೆ ಭತ್ತವನ್ನು ಬಿತ್ತಬೇಕು, ಅದು ದೊಡ್ಡದಾಗ್ತದೆ, ನೇಜಿ ಆಗ್ತದೆ, ನೇಜಿಯನ್ನು ತೆಗಿಬೇಕು, ಹದ ಮಾಡಿದ ಗದ್ದೆಯಲ್ಲಿ ಅದನ್ನು ನೆಡಬೇಕು, ನೆಟ್ಟ ನಂತರ ಅದಕ್ಕೆ ಸರಿಯಾದ ಸಮಯದಲ್ಲಿ ಬೇಕಾದ ಗೊಬ್ಬರವನ್ನು ಹಾಕಬೇಕು. ಮತ್ತು ಈ ರೀತಿಯ ಕೀಟಗಳಿಂದ ತೊಂದರೆ ಆಗುವುದನ್ನು ಅದಕ್ಕೆ ಬೇಕಾದ ಮದ್ದನ್ನು ಏನು ಮಾಡಬೇಕು, ಅದಕ್ಕೆ ಸಿಂಪಡಿಸಬೇಕು. ಈ ರೀತಿ ಕೊನೆಗೆ ಆ ಭತ್ತದ ಬೆಳೆದು ಏನಾಗ್ತದೆ, ಕೊಯ್ಲಿಗೆ ಸಿದ್ಧ ಆಗ್ತದೆ. ಆ ಕೊಯ್ಯುವಂತಹ ಆ ಒಂದು ಸಮಯವನ್ನು ಏನಂತ ಹೇಳುವುದು? ಸುಗ್ಗಿ ಕಾಲ ಅಂತ ಹೇಳುವಂಥದ್ದು. ರೈತನು ಭೂಮಿಯಲ್ಲಿ ಕಷ್ಟಪಟ್ಟು ಅದರಲ್ಲಿ ಬರುವಂಥ ಫಲವನ್ನು ಪಡೆಯುವಂಥ ಸಮಯವೇ ಸುಗ್ಗಿ ಕಾಲ. ಅದು ಎಲ್ಲರಿಗೂ ಖುಷಿಯನ್ನು ಉಂಟು ಮಾಡುವಂತಹ ಕಾಲ. ಆದ ಕಾರಣ ಸುಗ್ಗಿ ಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಎಲ್ಲರೂ ಅದನ್ನು ಬೆಳೆಯನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಆ ಒಂದು ಸುಗ್ಗಿ ಕಾಲ ಕೃಷಿಕನ ಜೀವನದಲ್ಲಿ ಮರೆಯಲಾರದಂಥ ಒಂದು ಸಮಯ ಅಂತ ಹೇಳ್ಬೋದು. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನವಿಟ್ಟಳು. ಈ ಭೂಮಿ ನಮಗೆ ತಾಯಿಗೆ ಸಮಾನ. ಯಾಕೆ? ಈ ಭೂಮಿ ತಾಯಿ ನಮಗೆ ಆಶ್ರಯವನ್ನು ಕೊಡ್ತಾಳೆ. ಮಾತ್ರವಲ್ಲ, ನಮಗೆ ಬದುಕಲು ಬೇಕಾದ ಎಲ್ಲ ಅಂದರೆ ಆಹಾರವನ್ನು ಕೂಡ ನಮಗೆ ಭೂಮಿ ತಾಯಿಯೇ ಒದಗಿಸಿಕೊಡುವಂಥದ್ದು. ಈ ಕೃಷಿ ಭೂಮಿಯಲ್ಲಿ ನಮಗೆ ಬೇಕಾದಂಥ ಆಹಾರ ಧಾನ್ಯಗಳನ್ನು ಅವಳು ಕೊಡ್ತಾಳೆ. ರಾಶಿ ರಾಶಿ ಧಾನ್ಯಗಳನ್ನು ಅಥವಾ ಆಹಾರ ಧಾನ್ಯಗಳನ್ನು ನಮಗೆ ಕೊಡ್ತಾಳೆ. ಹಾಗೆ ಆ ಒಂದು ಸಮಯ ಕೃಷಿಕರಿಗೆ ತುಂಬ ಸಂತೋಷದ ಸಮಯ ಅಂತ ಇಲ್ಲಿ ಜನಪದ ಗೀತೆಯಲ್ಲಿ ಜನಪದ ಕವಿ ಹೇಳಿದ್ದಾರೆ. ಇನ್ನು ಯಾವ ಯಾವ ಬೆಳೆಗಳನ್ನು ಬೆಳೆಸಿದ್ದಾರೆ ಅಂತ ನಾವು ಎರಡನೇ ಪಾರದಲ್ಲಿ ನೋಡ್ಬೋದು. ರಾಗಿಯ ಜೋಳದ, ಭತ್ತದ ನವಣೆಯ, ತೊಗರಿ ಅವರೆಯ ರಾಶಿ ಹಾಕ್ಯಾವ್ರೆ ನೋಡಿ, ಉದ್ದು ಹೆಸರಿನ ರಾಶಿ ಮಾಡ್ಯಾವ್ರೆ.
ಹೇಗೆ ಆ ಸುಗ್ಗಿ ಕಾಲದಲ್ಲಿ ಎಲ್ಲರೂ ಕೂಡ ಬೆಳೆಯನ್ನು ಪಡೆಯುವಂಥ ಸಮಯ, ಕೊಯ್ಲಿನ ಸಮಯ ಅಂತ ಹೇಳಿದ್ದಾನೆ ಅಲ್ವಾ. ಹಾಗೆ ಬೇರೆ ಬೇರೆ ಧಾನ್ಯಗಳನ್ನು ಕೊಯ್ದು ಮನೆಯ ಅಂಗಳದಲ್ಲಿ ಅದನ್ನು ಬಡಿದು ಆ ಧಾನ್ಯಗಳಲ್ಲಿರುವ ಧೂಳನ್ನೆಲ್ಲ ತೆಗೆದು ಅದನ್ನು ಚಂದ ಮಾಡಿ ಏನೋ ಅದರಲ್ಲಿರುವ ಆ ಹುಟ್ಟುಗಳನ್ನೆಲ್ಲ ಬೇರೆ ಮಾಡಿ ಅದನ್ನು ರಾಶಿ ಮಾಡುವಂಥ ಒಂದು ಕ್ರಮ ಇತ್ತು. ಯಾವುದು ಹಾಗೆ ಅದನ್ನು ಮನೆಯೊಳಗೆ ತಂದಿಡುವುದಲ್ಲ, ಅದನ್ನು ಹಾಗೆ ಮನೆಯೊಳಗೆ ತಂದಿಡುವ ಕ್ರಮ ಇಲ್ಲ. ಅದನ್ನು ಚಂದ ಮಾಡಿ ಅದನ್ನು ಸ್ವಚ್ಛಗೊಳಿಸಿ ಅದನ್ನು ನಂತರ ರಾಶಿ ಮಾಡಲಿಕ್ಕುಂಟು. ಆ ಭತ್ತದ ರಾಶಿಯನ್ನೆಲ್ಲ ನೋಡಬೇಕು. ದೊಡ್ಡ ಗದ್ದೆಯಲ್ಲಿದ್ದರೆ ಮನೆ ಅಂಗಳದಲ್ಲಿ ಆ ಒಂದು ಚಿನ್ನದ ಬಣ್ಣದ ಭತ್ತದ ರಾಶಿ ನೋಡುವಾಗ ಮನಸ್ಸಿಗೆ ಬಹಳ ಒಂದು ಖುಷಿಯನ್ನು ಕೊಡುವಂಥದ್ದು. ನಾವು ಕೂಡ ಸಣ್ಣದಿರುವಾಗ ನಮ್ಮ ತಂದೆಯವರು ಮಾಡುವಂಥ ಕೃಷಿಯಲ್ಲಿ ನಾವು ಕೂಡ ಭಾಗವಹಿಸ್ತಿದ್ದೆವು. ನಮ್ಮ ಮನೆಯಲ್ಲಿ ಕೋಣೆಯಲ್ಲಿ ಈ ರೀತಿಯ ಭತ್ತದ ರಾಶಿಗಳು ತುಂಬಿರ್ತಿದ್ದವು. ಅದನ್ನು ನೋಡಲಿಕ್ಕೆ ನಮಗೆ ಬಹಳ ಚಂದ. ಎಲ್ಲರ ಮನೆಯಲ್ಲಿ ಎಲ್ಲರ ಅಂಗಳದಲ್ಲಿ ಒಂದಲ್ಲ ಒಂದು ರೀತಿಯ ಧಾನ್ಯಗಳನ್ನು ಈ ರೀತಿ ಯಾವುದು ಬಡಿದು ಅದನ್ನು ರಾಶಿ ಮಾಡುವಂತಹ ಒಂದು ಕ್ರಮ ಇತ್ತು. ಈಗೆಲ್ಲ ಆ ಕ್ರಮಗಳೆಲ್ಲ ಏನಾಗಿದೆ, ಎಲ್ಲ ಮಾಯ ಆಗಿದೆ. ಈಗ ಅದನ್ನು ಹಾಗೆ ಹೋಗಿ ತುಂಬಿಸ್ತಾರೆ. ಅದು ಗೋಣಿಯಲ್ಲಿ ತುಂಬಿಸಿ ಅದನ್ನು ಲಾರಿಯಲ್ಲಿ ಹಾಕಿ ಅಥವಾ ವಾಹನಗಳಲ್ಲಿ ಹಾಕಿ ಅದನ್ನು ಮಾರುವಂತಹ ಕ್ರಮ ಇದೆ. ಮೊದಲೆಲ್ಲ ಅದು ನಮ್ಮ ಭೂಮಿ ತಾಯಿ ಕೊಟ್ಟಂತಹ ಲಕ್ಷ್ಮಿ ಅಂತ ಹೇಳುವಂಥದ್ದು. ಅದು ಅಷ್ಟು ಗೌರವ ಆದರ ನಮಗೆ ಆ ಕೃಷಿಯಲ್ಲಿ ಹಿಂದಿನವರಿಗೆ ಇತ್ತು. ಹಾಗೆ ಅದನ್ನು ರಾಶಿ ಮಾಡ್ತಾರೆ. ಎಲ್ಲರ ಮನೆಯಲ್ಲಿ ಏನು ಕಾಣ್ತದೆ, ಸುಗ್ಗಿ ಕಾಲ ಸಮಯದಲ್ಲಿ ಎಲ್ಲ ರಾಶಿ ರಾಶಿ ಧಾನ್ಯಗಳು ಕಾಣ್ತವೆ. ಅದನ್ನು ರಾಶಿ ಮಾಡ್ತಾರೆ. ಅದು ಮುತ್ತು ಮುತ್ತು ಹೆಣೆದಂತ ತೆನೆ ಚಂದ. ಈ ಧಾನ್ಯಗಳನ್ನು ಕೊಯ್ಯುವುದಕ್ಕಿಂತ ಮೊದಲು ಗದ್ದೆಯನ್ನು ನೋಡಬೇಕು. ಯಾವುದು ಭತ್ತದ ಗದ್ದೆಯನ್ನು ನೋಡಬೇಕು, ಅಥವಾ ರಾಗಿಯ ಹೊಲವನ್ನು ನೋಡ್ಬೋದು, ಅಥವಾ ಜೋಳದ ಹೊಲವನ್ನು ಕೂಡ ನೋಡ್ಬೋದು. ಹೇಗೆ ಕಾಣ್ತದೆ, ಮುತ್ತನ್ನು ಪೋಣಿಸಂತೆ ಚಂದ ಮಾಡಿ ಮುತ್ತನ್ನು ಪೋಣಿಸಾಗಿ ಕಾಣ್ತದೆ. ಆ ತೆನೆಗಳನ್ನು ನೋಡುವಾಗ ರೈತನಿಗೆ ಅವನ ಜೀವನದಲ್ಲಿ ಏನೋ ರೀತಿಯ ಒಂದು ಸಾರ್ಥಕತೆ ಕಂಡುಬರುತ್ತೆ, ಖುಷಿ ಅಲ್ವಾ. ನಾವು ಮಾಡಿದ ಕೆಲಸದಲ್ಲಿ ನಮಗೆ ಖುಷಿ ಆಗಬೇಕಾದ್ರೆ, ಸಂತೋಷ ಆಗಬೇಕಾದ್ರೆ ಅದೇನಾಗಬೇಕು, ಅದು ಪೂರ್ತಿ ಆಗಬೇಕು ಅಲ್ವಾ. ಆ ನಿರೀಕ್ಷೆ ಅಥವಾ ನಾವು ಮಾಡಿದಂಥ ಪ್ರತೀಕ್ಷೆ ಅದರಲ್ಲಿ ಕಾಣಬೇಕು. ಹಾಗೆ ರೈತನಿಗೆ ಪ್ರತೀಕ್ಷೆ ಅಂತ ಹೇಳುವಂಥದ್ದು ಅಥವಾ ನಿರೀಕ್ಷೆ, ಅವನು ಕನಸು ನನಸಾಗುವುದು ಅಂತ ಹೇಳುವಂಥದ್ದು, ಅವನು ಮಾಡಿದಂಥ ಬೆಳೆ ಸರಿಯಾಗಿ ಬಂದರೆ ಅವನಿಗೆ ಅದರಲ್ಲಿ ಖುಷಿ ಕಾಣ್ತದೆ. ಅದೇ ರೀತಿ ಆ ಭತ್ತದ ತೆನೆಗಳು ಹೇಗೆ ಕಾಣ್ತದೆ ಅಂದರೆ, ಮುತ್ತು ಮುತ್ತು ಹೆಣೆದಂಥ ತೆನೆ ಚಂದ ಅಂತ. ಕಾಳು ಕಾಳು ರಾಶಿ ಇವು ಎಂತ ಚಂದ. ಕಾಳುಗಳನ್ನು ರಾಶಿ ಹಾಕಿರುವಂಥ ಆ ನೋಟ ನೋಡಲಿಕ್ಕೆ ಎಷ್ಟು ಚಂದ. ಕಂತೆ ಕಂತೆ ಕಟ್ಟಿದಂಥ ಬಣವೆ ಚಂದ ಅಂತ. ಈಗ ನಾವು ಭತ್ತದ ಬೆಳೆಯ ಬಗ್ಗೆ ನೋಡೋದಾದರೆ ಅಲ್ಲಿ ಕೊಯ್ತಾರಲ್ಲ, ಕೊಯ್ದು ಅದನ್ನು ಸೂಡಿ ಕಟ್ಟುವುದು ಅಂತ ಹೇಳ್ತಾರೆ. ಚಂದ ಮಾಡಿ ಅದನ್ನು ಗದ್ದೆಯಲ್ಲಿ ಸೂಡಿ ಕಟ್ಟಿ ಇಡ್ತಾರೆ. ನಂತರ ಬಡಿದ ನಂತರ ಆ ಯಾವುದನ್ನು ಭತ್ತದ ಆ ಕಂತೆ ಅಂದರೆ ಹುಲ್ಲಿನ ಆ ಸೂಡಿಯನ್ನು ಏನು ಮಾಡ್ತಾರೆ, ಚಂದ ಮಾಡಿ ಏನು ಮಾಡ್ತಾರೆ, ಜೋಪಾನವಾಗಿ ಅದನ್ನು ಸಂಗ್ರಹಿಸಿ ಇಡ್ತಾರೆ. ಅದನ್ನು ಕೂಡ ನೋಡಲಿಕ್ಕೆ ಬಹಳ ಚಂದ. ಆಳು ಉದ್ದ ರಾಶಿಯು ನೋಡಲಂದ ಅಲ್ವಾ. ಎಲ್ಲ ಬೆಳೆ ಆಗಲಿ ಅಥವಾ ಅದರಲ್ಲಿ ಸಿಕ್ಕುವಂಥ ಹುಲ್ಲಾಗಲಿ ಆಳುದ್ದದ ರಾಶಿ ಅಥವಾ ದೊಡ್ಡ ರಾಶಿಯಾಗಿ ಕಾಣುವಂಥದ್ದು, ಅದು ಕೂಡ ನೋಡಲಿಕ್ಕೆ ಚಂದ. ಬಳ್ಳ ತುಂಬಿ ಕೊಡುವ ಆ ಪಡಿದಾನ ಚಂದ. ಬಳ್ಳ ತುಂಬಿ ಕೊಡುವ ಆ ಪಡಿದಾನ ಚಂದ. ಈಗ ಆಗ ಹೇಳಿದಾಗೆ ಅಂದರೆ ರಾಶಿ ಹಾಕ್ತಾರಲ್ಲ, ರಾಶಿ ಹಾಕಿದ ನಂತರ ಅಲ್ಲಿ ಆ ಭತ್ತದ ಆ ಒಂದು ಕೆಲಸವನ್ನು ಅಂದರೆ ಕೃಷಿ ಕೊಯ್ಯುವಂಥ ಕೆಲಸದಲ್ಲಿ ಯಾರೆಲ್ಲ ಸೇರಿಕೊಂಡಿದ್ದಾರೆ ಅವರಿಗೆ ಸಂಬಳ ಕೊಡುವಂಥ ಒಂದು ಪದ್ಧತಿ ಉಂಟು. ಹೇಗೆ ಸಂಬಳ ಕೊಡುವುದು ಅದು ಮೊದಲೇ ನಿಶ್ಚಯ ಮಾಡಲಿಕ್ಕಿಲ್ಲ. ಒಂದು ಗದ್ದೆಯಲ್ಲಿ ಎಷ್ಟು ಬೆಳೆ ಬಂದಿದೆ ಆ ಬೆಳೆಯನ್ನು ಅಳತೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಉಂಟು, ಕಳಸೆ ಅಂತ ಹೇಳ್ತಾರೆ. ಕಳಸೆಯಲ್ಲಿ ಭತ್ತವನ್ನು ಅಳತೆ ಮಾಡಿ ಮೊದಲು ರಾಶಿಯಿಂದ ಆ ಒಂದು ಬದಿಯಿಂದ ಅದನ್ನು ಕ್ರಮ ಪ್ರಕಾರವಾಗಿ ಬುಟ್ಟಿಯಲ್ಲಿ ತೆಗೆದು ಕಳಸೆಗೆ ಹಾಕಿ ಅದನ್ನು ಅಳತೆ ಮಾಡಿ ಮತ್ತು ಅದನ್ನು ಮನೆಯೊಳಗೆ ಒಂದು ಕೋಣೆಯಲ್ಲಿ ತುಂಬುವಂಥದ್ದು. ಹಾಗೆ ಕೊನೆಗೆ ಅಲ್ಲಿ ಕೆಲಸ ಮಾಡಿದವರಿಗೆ ಸಂಬಳ ಕೊಡಲಿಕ್ಕುಂಟು, ಅದನ್ನು ಪಡಿದಾನ ಅಂತ ಹೇಳೋದು. ಅದನ್ನು ಕೂಡ ಅಷ್ಟು ಚಂದವಾಗಿ ಅಂದರೆ ಎಷ್ಟು ಕಳಸೆ ಒಳಗೆ ಹೋಯಿತು ಅದಕ್ಕೆ ಹೊಂದಿಕೊಂಡು ಅವರಿಗೆ ಸಂಬಳವನ್ನು ಕೊಡುವಂಥ ಒಂದು ರೀತಿ ಕೂಡ ನೋಡಲಿಕ್ಕೆ ಬಹಳ ಚಂದ. ಅದನ್ನೆಲ್ಲ ಅಳತೆ ಮಾಡಿ ಆ ಮನೆಯ ಯಜಮಾನ ಏನು ಮಾಡ್ತಾನೆ, ಎಲ್ಲರಿಗೂ ಆ ಸಂಬಳವನ್ನು ಕೊಡ್ತಾನೆ. ಅದನ್ನು ಪಡಿದಾನ ಅಂತ ಹೇಳುವಂಥದ್ದು. ಅದು ಕೂಡ ನೋಡಲಿಕ್ಕೆ ಬಹಳ ಚಂದ.
ಇನ್ನು ಹಳ್ಳಿಯ ಹೈಕ್ಲೆಲ್ಲ ಹೊಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಎಲ್ಲರೂ ಅಂದರೆ ಯುವಕರು ಮತ್ತು ಯುವತಿಯರು ಎಲ್ಲರೂ ಈ ಕೃಷಿ ಕೆಲಸದಲ್ಲಿ ಯಾರೆಲ್ಲ ಸೇರ್ತಾರೆ, ಮನೆಯವರು ಮತ್ತು ಆ ಊರಿನವರು ಎಲ್ಲ ಸೇರಿಕೊಂಡು, ಅದಕ್ಕೆ ಸಮಯ ಅಂತಿಲ್ಲ, ಬೆಳಿಗ್ಗೆ ಶುರು ಮಾಡಿದರೆ ರಾತ್ರಿವರೆಗೆ. ಹಾಗೆ ರಾತ್ರಿ ಸಮಯದಲ್ಲಿ ಊಟ ಮಾಡಬೇಕಾದ್ರೆ ಆಗಿನ ಕಾಲದಲ್ಲಿ ಈಗಿನ ಕಾಲದ ಹಾಗೆ ವಿದ್ಯುತ್ ದೀಪಗಳು ಇರಲಿಲ್ಲ. ಆಗ ಕೊಳ್ಳಿಯ ಬೆಳಕು ಅಂತ ನಾವೀಗ ಸೂಟೆ ಅಂತ ಹೇಳಿದ್ವಿ ಅಲ್ಲ, ಅದೇ ರೀತಿ ಆ ಬೆಳಕಿನಲ್ಲಿ ಒಂದು ಕಡೆಯಲ್ಲಿ ಅದನ್ನು ಕುತ್ತಿ, ನಂತರ ಎಲ್ಲರೂ ಸಾಲಾಗಿ ಜಾತಿ ಮತ ಭೇದ ಇಲ್ಲದೆ ಹಾಗೆ ಕೆಲಸ ಮಾಡುವಾಗ ಆ ರೀತಿಯ ಭೇದ ಭಾವಗಳು ಇರಲಿಲ್ಲ. ಹಾಗೆ ಬಹಳ ಪ್ರೀತಿಯಿಂದ ಮನೆ ಯಜಮಾನನು ತಯಾರು ಮಾಡಿದಂತಹ ಆಹಾರವನ್ನು ಹಂಚಿ ತಿನ್ನುವಂತಹ ಒಂದು ವ್ಯವಸ್ಥೆ ಇತ್ತು. ಅದು ಕೂಡ ನೋಡಲಿಕ್ಕೆ ಚಂದ. ಎಲ್ಲರೂ ಕೂಡ ಏನು ಮಾಡ್ತಾರೆ, ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದರು. ಎಲ್ಲರೂ, ಯುವಕರು ಯುವತಿಯರು ಎಲ್ಲರೂ. ಗಲ್ಲು ಗಲ್ಲು ಗೆಜ್ಜೆಗೆ ತಕ್ಕತೆಯ ಹೆಜ್ಜೆಗೆ ಮುತ್ತಿನ ಕೋಲುಗಳ ಹೊಯ್ಯುತ್ತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡುತ್ತಾರೆ. ಹಾಗೆ ಈ ಬೇರೆ ಬೇರೆ ಕೃಷಿ ಚಟುವಟಿಕೆಗಳುಂಟು. ಅದಕ್ಕೆ ಹೊಂದಿಕೊಂಡು ಕೆಲವು ಚಟುವಟಿಕೆಗಳನ್ನು ಮಾಡುವಾಗ ನೃತ್ಯ ಮಾಡುವಂಥ ಕ್ರಮ ಇತ್ತು. ಕೆಲವು ಚಟುವಟಿಕೆಯನ್ನು ಮಾಡುವಾಗ ಹಾಡನ್ನು ಮಾತ್ರ ಹಾಡೋದು. ಈಗ ನೇಜಿ ನೆಡುವಾಗ ಎಲ್ಲರೂ ಒಬ್ಬರು ಹಾಡನ್ನು ಹಾಡೋದು, ಉಳಿದವರು ಅದನ್ನು ಅನುಸರಿಸುವಂಥದ್ದು. ಅದನ್ನು ಕೇಳಲಿಕ್ಕೆ ಬಹಳ ಚಂದ. ಕೊಯ್ಯುವಾಗಲೂ ಕೂಡ ಆ ರೀತಿ ಮಾಡ್ತೇವೆ. ಹಾಗೆ ಬಡಿಯುವಾಗ ಮತ್ತು ಭತ್ತವನ್ನು ದಾಳಿಸುವಾಗ ಹೀಗೆ ನೃತ್ಯಗಳನ್ನು ಕೂಡ ಮಾಡುತ್ತಿದ್ರು ಅಂತ. ತಾವು ಮಾಡುವಂಥ ಕೆಲಸವನ್ನು ಸಂತೋಷದಿಂದ ಮಾಡುವಂಥದ್ದು, ಖುಷಿ ಪಡುವಂಥದ್ದು, ಅದರಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಪಡೆಯುವಂಥದ್ದು, ಅದನ್ನು ಈ ಜನಪದ ಕವಿ ಹೇಳುವಂಥದ್ದು. ಅದು ಎಲ್ಲರಿಗೂ ಖುಷಿಯಾಗುವಂಥದ್ದು. ನಮ್ಮ ಮನೆಯಲ್ಲಿ ಒಂದು ಕೃಷಿ ಕೆಲಸ ಅಂತ ಹೇಳಿದರೆ ಎಲ್ಲರೂ ಪ್ರೀತಿಯಿಂದ, ಖುಷಿಯಿಂದ, ಸಂತೋಷದಿಂದ ಭಾಗವಹಿಸುವಂಥದ್ದು. ಹಾಗೆ ಎಲ್ಲರೂ ಸೇರಿ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ಅಂತ. ಹಾಗೆ ಹಳ್ಳಿಗೆ ಆನಂದವನ್ನು ನೀಡುತ್ತಾರೆ. ನೋಡಿ ಮಕ್ಕಳೇ, ನಾವು ಇವತ್ತು ಊಟ ಮಾಡಬೇಕಾದ್ರೆ ಅಥವಾ ಆಹಾರ ವಸ್ತುಗಳನ್ನು ಆಹಾರವನ್ನು ತಿನ್ನಬೇಕಾದ್ರೆ ಇದರ ಹಿಂದೆ ಎಷ್ಟು ಪರಿಶ್ರಮ ಉಂಟು ಅಂತ ನಾವು ಯಾರು ಕೂಡ ಅಂದಾಜು ಮಾಡೋದಿಲ್ಲ. ಹಣ ಕೊಟ್ಟರೆ ಅಂಗಡಿಯಲ್ಲಿ ಎಲ್ಲ ಸಿಗ್ತದೆ ಅಂತ ಕೆಲವು ಮಕ್ಕಳಿಗೆ ಗೊತ್ತಿರಲಿಲ್ಲ. ಈ ಆಹಾರ ಧಾನ್ಯಗಳು ಎಲ್ಲಿ ಬೆಳೆಯುತ್ತೆ ಅಂತ ಕೇಳಿದರೆ ಕೆಲವರಲ್ಲಿ ಉತ್ತರ ಇರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ನಮಗೆ ಆ ಕ್ಷೇತ್ರದಲ್ಲಿ ಆಸಕ್ತಿ ಕಡಿಮೆಯಾಗಿದೆ. ಖಂಡಿತವಾಗಿಯೂ ನಾವು ಕೃಷಿಯಲ್ಲಿ ಆಸಕ್ತಿಯನ್ನು ಉಳಿಸಿಕೊಳ್ಳಬೇಕು, ಆಸಕ್ತಿಯನ್ನು ಬೆಳೆಸಬೇಕು. ನಮಗೆ ಬೇರೆ ಯಾವ ವಸ್ತುವನ್ನು ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ. ನಾವು ತಿನ್ನಬೇಕಾದ್ರೆ ನಮ್ಮ ದೇಶದಲ್ಲಿ ಕೃಷಿ ಇರಬೇಕು, ಕೃಷಿ ಬೆಳೀಬೇಕು. ಆದ ಕಾರಣ ನಾವು ಕೂಡ ಸ್ವಲ್ಪ ಜಾಗ ಇದ್ರೂ ಕೂಡ ಏನಾದರೂ ಒಂದು ಕೃಷಿಯನ್ನು ಮಾಡಬೇಕು. ಕೃಷಿ ನಮಗೆಲ್ಲರಿಗೂ ತುಂಬ ಖುಷಿಯನ್ನು ಕೊಡ್ತದೆ, ಕೃಷಿಕರಿಗೆ ತುಂಬ ಆನಂದವನ್ನು ನೀಡ್ತದೆ. ಹಾಲಕ್ಕಿ ಹಾಡ್ಯಾವೆ, ಬೆಳ್ಳಕ್ಕಿ ಹಾರ್ಯಾವೆ, ಗೊರವಂಕ ಗೂಡು ಬಿಟ್ಟು ಬಂದ್ಯಾವೆ, ನೋಡಿ ಬಿದ್ದ ಕಾಳನ್ನು ಹುಡುಕಿ ತಿಂದ್ಯಾವೆ. ಇದು ಸುಗ್ಗಿ ಕಾಲ ಮನುಷ್ಯರಿಗೆ ಮಾತ್ರ ಖುಷಿಯನ್ನು ಕೊಡುವುದಲ್ಲ, ಪಕ್ಷಿಗಳಿಗೂ ಕೂಡ ಖುಷಿಯನ್ನು ಕೊಡುತ್ತದೆ. ಹೊಟ್ಟೆ ತುಂಬ ಬೇಕಾದಷ್ಟು ಕಾಳನ್ನು ತಿನ್ನಲಿಕ್ಕೆ ಈ ಸುಗ್ಗಿ ಕಾಲ ಒಂದು ಅವಕಾಶವನ್ನು ಒದಗಿಸಿಕೊಡ್ತದೆ. ಆಗ ನಾವು ಒಂದು ಹೊಲದ ಕಡೆಗೆ ಅಥವಾ ಬಯಲಿನ ಕಡೆಗೆ ಹೋದರೆ ನಮಗೆ ಏನು ಕಾಣಲಿ ಸಿಗ್ತದೆ, ಬೇರೆ ಬೇರೆ ಬಣ್ಣದ ಹಕ್ಕಿಗಳು ಅಲ್ಲ. ನಾವು ಹಕ್ಕಿಗಳನ್ನು ಇದರಲ್ಲಿ ನಾವು ಯಾವುದು ಹುಡುಕಬೇಕು ಅಂದಿಲ್ಲ, ನಮ್ಮ ಬಯಲಿಗೆ ಬರ್ತಿದ್ದು ಬೇರೆ ಬೇರೆ ಜಾತಿ ಹಕ್ಕಿಗಳು. ಅದು ಸಾಲಾಗಿ ಬರುವಾಗ ಅಥವಾ ಗುಂಪಾಗಿ ಹಾರುವಾಗ ಅಥವಾ ಹಾಡುವಾಗ ಎಷ್ಟು ಖುಷಿ ಆಗ್ತಿತ್ತು, ಹಕ್ಕಿಗಳಿಗೆ ಖುಷಿ ಆಗ್ತಿತ್ತು, ಅದನ್ನು ನೋಡಿದ ನಮಗೂ ಕೂಡ ಖುಷಿ ಆಗ್ತಿತ್ತು. ಹಾಗೆ ಬೇರೆ ಬೇರೆ ಜಾತಿಯ ಹಕ್ಕಿಗಳು ಬರ್ತಿದ್ವು. ಹಕ್ಕಿಗೆ ಪಿಕ್ಕಿಗೆ ಕಾಳು ಕೊಡುವ ಸುಗ್ಗಿಯು, ಮಕ್ಕಳು ಮರಿಗೆ ಬೆಲ್ಲದ ಹುಗ್ಗಿಯು. ಹಕ್ಕಿಗಳಿಗೆ ಮತ್ತು ಈ ಹಕ್ಕಿಗಳಿಗೆಲ್ಲ ಕಾಳು ಕೊಡುವಂಥ ಸುಗ್ಗಿ, ಮಕ್ಕಳು ಮರಿಗಳಿಗೆ ಬೆಲ್ಲದ ಹುಗ್ಗಿ. ಅಂದರೆ ನಮ್ಮ ಹಿರಿಯರು ಬಹಳ ಕಷ್ಟದಲ್ಲಿ ಬದುಕಿದವರು. ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು.
ಯಾವುದು ಕೃಷಿಯನ್ನೇ ನಂಬಿ ಬದುಕುವ ಕಾರಣ ಆದಾಯ ಬಹಳ ಕಡಿಮೆ ಇತ್ತು. ಈ ಸುಗ್ಗಿ ಕಾಲದ ಸಮಯದಲ್ಲಿ ಮನೆಯಲ್ಲಿ ಯಾವುದು ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡ್ತಿದ್ದರು. ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳಿಗಾಗಿ ವಿಶೇಷವಾದ ತಿಂಡಿಗಳನ್ನು ಮಾಡುವಂಥದ್ದು. ಯಾಕೆಂದರೆ ತುಂಬ ನಮಗೆ ಆಹಾರ ಧಾನ್ಯ ಬೆಳೆದಿದೆ, ನಾವೆಲ್ಲ ಸಂತೋಷದಿಂದ ಅದನ್ನು ತಿನ್ನಬೇಕು ಎಂಬ ಒಂದು ಉದ್ದೇಶದಿಂದ ಮನೆಯಲ್ಲಿ ಏನು ಮಾಡ್ತಿದ್ರು, ಆ ರೀತಿಯ ತಿಂಡಿಗಳನ್ನು ಮಾಡ್ತಿದ್ರು. ಹಾಗೆ ಎಲ್ಲರಿಗೂ ಖುಷಿ, ಮಕ್ಕಳು ಮರಿಗಳಿಗೆ ಎಲ್ಲರಿಗೂ ಖುಷಿ. ಒಕ್ಕಲು ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು. ಒಕ್ಕಲು ಅಂದರೆ ಕೃಷಿಕರು ಅಂತ ಹೇಳುವಂಥದ್ದು, ಅಲ್ಲಿ ದುಡಿಯೋರು ಕೂಡ ಬರ್ತಾರೆ. ಎಲ್ಲರಿಗೂ ಚಿನ್ನವನ್ನು ಕೊಡುವಂತಹ ಸುಗ್ಗಿ ಇದು. ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿ. ಇಡೀ ಜನರಿಗೆ ಅನ್ನ ಕೊಡುವಂಥ ಸುಗ್ಗಿ. ಒಂದು ಪ್ರದೇಶದಲ್ಲಿ ಕೃಷಿ ಬೆಳೆದರೆ ಆ ಊರಿಗೆ ಮಾತ್ರ ಅದು ಸೀಮಿತ ಅಲ್ಲ, ಅದು ಆ ಕೃಷಿಕರು ಅದನ್ನು ಮಾರಿದರೆ ಅದು ಇಡೀ ಬೇರೆ ಬೇರೆ ಪ್ರದೇಶಕ್ಕೆ ಆ ವಸ್ತುಗಳು ರವಾನೆ ಆಗ್ತದೆ. ಆಗ ಮತ್ತೊಂದು ಪ್ರದೇಶದ ಜನರು ಕೂಡ ಅದನ್ನು ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಸೇವಿಸುವಂಥ ಎಲ್ಲ ಆಹಾರಗಳು ನಮ್ಮ ಪ್ರದೇಶದಲ್ಲಿ ಬೆಳೆಯುವುದಿಲ್ಲ. ಈಗ ನಾವು ತೆಗೆಯುವಂಥ ಅಂದರೆ ಬೇಯಿಸುವಂಥ ಆ ತರಕಾರಿ ಆಗಲಿ ಅಥವಾ ಹಣ್ಣು ಹಂಪಲಾಗಲಿ ನಮ್ಮ ಊರಿನಲ್ಲಿ ಬೆಳೆಯುವುದಲ್ಲ, ಬೇರೆ ಕಡೆಯಲ್ಲಿ ಬೆಳೆಯುತ್ತದೆ, ಅಲ್ಲಿ ಧಾರಾಳವಾಗಿ ಬೆಳೆಯುತ್ತದೆ. ಅವರು ಅಲ್ಲಿ ಬೆಳೆಸಿದ ಕಾರಣ ನಾವು ಇವತ್ತು ಹಣ ಕೊಟ್ಟು ಅದನ್ನು ಪಡೆಯುತ್ತೇವೆ ಅಲ್ವಾ. ಹಾಗೆ ನಾವು ಬೆಳೆಸಿ ಜಾಸ್ತಿ ಆದಂಥ ಆಹಾರ ವಸ್ತುಗಳನ್ನು ನಾವು ಮಾರ್ತೇವೆ, ಅದು ಮತ್ತೊಂದು ಪ್ರದೇಶದ ಜನರಿಗೆ ಅದು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಒಂದು ಪ್ರದೇಶದಲ್ಲಿ ಬೆಳೆಯುವ ಆಹಾರ ಧಾನ್ಯಗಳು ಆ ಪ್ರದೇಶಗಳಿಗೆ ಮಾತ್ರ ಸೀಮಿತ ಅಲ್ಲ, ಅದು ಎಲ್ಲರಿಗೂ ದೊರೆಯುತ್ತದೆ. ಬಾಳು ಬಂಗಾರವಾಯಿತು ಭೂತಾಯಿ ನಮ್ಮ, ಬಾಳು ಬಂಗಾರವಾಯಿತೆ ಮಾತಾಯಿ. ಎಲ್ಲರ ಈ ಸುಗ್ಗಿ ಕಾಲ ಎಂಬುದು ಎಲ್ಲರ ಬಾಳಿನಲ್ಲಿ ಸಂತೋಷ ಮತ್ತು ಖುಷಿಯನ್ನು ಕೊಡುವಂಥ ಒಂದು ಕಾಲ. ಅಂದರೆ ಅವರ ಜೀವನವೇ ಅಂದರೆ ಬಾಳೇ ಬಂಗಾರವಾಯಿತು ಅಂತ. ಭೂತಾಯಿ ಮಹಾತಾಯಿ ಅಲ್ವಾ. ಈ ಭೂಮಿ ನಮಗೆ ತಾಯಿಗೆ ಸಮಾನ. ತಾಯಿ ನಮ್ಮನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮನ್ನು ಸಾಕುವಂಥ ತಾಯಿ. ಒಂದು ವೇಳೆ ಭೂಮಿ ತಾಯಿ ಏನಾದರೂ ನಮ್ಮಲ್ಲಿ ಮುನಿಸಿಕೊಂಡ್ರೆ ಏನಾಗ್ತದೆ, ನಮಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಭೂತಾಯಿ ನಮ್ಮನ್ನು ಏನು ಮಾಡಬೇಕು, ನಮಗೆ ಎಲ್ಲವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಬೇಕು. ಆದ ಕಾರಣ ಮಕ್ಕಳೇ, ನಾವು ಕೃಷಿಯಿಂದ ಖುಷಿಯನ್ನು ಅನುಭವಿಸಬೇಕು. ಕೃಷಿಯಿಂದ ಖುಷಿಯನ್ನು ಅನುಭವಿಸಬೇಕಾದ್ರೆ ನಾವು ಕೂಡ ಕೃಷಿಯಲ್ಲಿ ಆಸಕ್ತಿಯನ್ನು ಬೆಳೆಸಬೇಕು. ಪದ್ಯದ ವಿವರಣೆಯನ್ನು ಕೇಳಿದ್ರಲ್ಲ, ಪಾಠ ನಿಮಗೆ ಅರ್ಥ ಆಯ್ತಲ್ಲ. ಇನ್ನು ನಾವು ಪಾಠದ ಚಟುವಟಿಕೆಗಳ ಕಡೆಗೆ ಸಾಗುವ. ಈಗ ನೀವು ಪದ್ಯವನ್ನು ಒಮ್ಮೆ ಸರಿಯಾಗಿ ಓದಿ ನಂತರ ಅಲ್ಲಿ ಬರುವಂತಹ ಪದಗಳನ್ನು ಗುರುತಿಸಬೇಕು. ಆ ನವೀನ ಪದಗಳನ್ನು ಗುರುತಿಸಿ ಅದರ ಅರ್ಥವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀಬೇಕು. ನಂತರ ಅಲ್ಲಿ ಕೆಲವು ಗ್ರಾಮ್ಯ ಪದಗಳಿವೆ ಅಲ್ವಾ. ಯಾವುದು ಗ್ರಾಮ್ಯ ಪದಗಳಿವೆ? ಹಾರ್ಯಾವೆ, ಹಾಡ್ಯಾವೆ, ಬಂದ್ಯಾವೆ, ತಿಂದ್ಯಾವೆ, ಬಿದ್ಯಾವೆ ಅಂತ ಹೀಗೆಲ್ಲ ಪದಗಳುಂಟಲ್ಲ, ಅದನ್ನು ಗ್ರಾಮ್ಯ ಪದಗಳು ಅಂತ ಹೇಳುವಂಥದ್ದು. ಗ್ರಾಮ್ಯ ಪದಗಳೆಂದ್ರೇನು? ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಮಾತನಾಡುವ ಪದಗಳು ಅಲ್ವಾ. ನಮ್ಮ ಉತ್ತರ ಕರ್ನಾಟಕ ನಾವಿಲ್ಲಿ ಸಾಧಾರಣವಾಗಿ ಶುದ್ಧ ಕನ್ನಡವನ್ನೇ ಮಾತಾಡ್ತೇವೆ. ಕೆಲವು ಉತ್ತರ ಕನ್ನಡ ಭಾಗದಲ್ಲಿ ಜನರು ಅವರ ಒಂದು ಗ್ರಾಮ್ಯ ಭಾಷೆಯನ್ನು ಉಪಯೋಗಿಸ್ತಾರೆ ಅಲ್ವಾ. ಅದು ಸ್ವಲ್ಪ ನಮಗೆ ವ್ಯತ್ಯಾಸವಾಗಿ ಕಾಣ್ತದೆ. ಹಾಡ್ಯಾವೆ ಅಂತ ಅಲ್ವಾ. ಹಾಡ್ಯಾವೆ ಅಂದ್ರೇನು? ಹಾಡಿದವು ಅಂತ. ಹಾರ್ಯಾವೆ, ಹಾರಿದವು ಅಂತ ಅಲ್ವಾ. ಗೊತ್ತಾಯ್ತಲ್ಲ. ಆ ರೀತಿಯ ಪದಗಳಿವೆ ಅಲ್ಲ ಈ ಪಾಠದಲ್ಲಿ, ಕೆಲವು ಇದೆ ಅಲ್ಲ. ನೀವು ಅದನ್ನು ಓದುವಾಗ ನಿಮಗೆ ಗೊತ್ತಾಗ್ತದೆ. ಮಾತ್ರ ಅಲ್ಲ, ಅಲ್ಲಿ ಬರುವಂಥ ನವೀನ ಪದಗಳನ್ನು ಕೂಡ ನೀವು ಸಂಗ್ರಹಿಸಿ ಏನು ಮಾಡಬೇಕು, ಬರೀಬೇಕು. ಇನ್ನು ಪಾಠದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಎಲ್ಲರೂ ಪಾಠವನ್ನು ಸರಿಯಾಗಿ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಏನೋ ಒಂದನೇ ಪ್ರಶ್ನೆ, ಈ ಜನಪದ ಹಾಡಿನಲ್ಲಿ ಸುಗ್ಗಿ ಕಾಲದ ಆಗಮನವನ್ನು ಹೇಗೆ ವರ್ಣಿಸಲಾಗಿದೆ? ಗೊತ್ತಾಯ್ತಲ್ಲ, ಸುಗ್ಗಿ ಕಾಲ ಹೇಗೆ ಬರುತ್ತದೆ ಅಂತ ಹೇಳಿದ್ದಾರೆ ಅಂತ. ಇನ್ನು ಎರಡನೇದು, ಈ ಸುಗ್ಗಿ ಕಾಲವನ್ನು ಸಮೃದ್ಧಗೊಳಿಸುವ ಧಾನ್ಯಗಳು ಯಾವುವು
ಯಾವೆಲ್ಲ ಧಾನ್ಯಗಳ ಹೆಸರನ್ನು ಹೇಳಿದ್ದಾರೆ ಈ ಪದ್ಯದಲ್ಲಿ, ಆ ಧಾನ್ಯಗಳ ಹೆಸರನ್ನು ಬರೆದ್ರೆ ಆಯ್ತು. ಇನ್ನು ಈ ಹಾಡಿನಲ್ಲಿ ಯಾವುದನ್ನೆಲ್ಲ ಚಂದ ಎಂದು ಹೇಳಿದ್ದಾರೆ? ಯಾವುದೆಲ್ಲ ಚಂದ? ಕಂತೆ ಕಂತೆ ಕಟ್ಟಿದಂತೆ ಬಣವೆ ಚಂದ ಅಲ್ವಾ? ಆ ರೀತಿ ಚಂದ, ಅಂದ ಅಂತೆಲ್ಲ ಬರ್ತಲ್ಲ, ಅದನ್ನು ಆ ಪದಗಳನ್ನು ಬರೀಬೇಕು. ಯಾವುದನ್ನೆಲ್ಲ ಚಂದ ಅಂತ ಹೇಳಿದ್ದಾರೆ? ಸುಗ್ಗಿ ಕಾಲದಲ್ಲಿ ಹಳ್ಳಿಯ ಹುಡುಗರು ಹಳ್ಳಿಗೆ ಹೇಗೆ ಆನಂದವನ್ನು ನೀಡುತ್ತಾರೆ, ಗೊತ್ತಿದೆಯಲ್ಲ? ಅದನ್ನು ಬರೀಬೇಕು. ಇನ್ನು ಈ ಹಾಡಿನಲ್ಲಿ ಸೂಚಿಸಿದಂತೆ ಸುಗ್ಗಿ ಕಾಲದಲ್ಲಿ ವಿವಿಧ ಪಕ್ಷಿಗಳು ನಡೆಸುವ ವಿವಿಧ ಚಟುವಟಿಕೆಗಳು ಯಾವುವು? ಕೆಲವು ಪಕ್ಷಿಗಳ ಹೆಸರನ್ನು ಕೊಟ್ಟಿದ್ದಾರೆ ಅಲ್ವಾ, ಅದು ಮಾಡುವಂಥ ಚಟುವಟಿಕೆಗಳು ಯಾವುದಂತ ಬರೀಬೇಕು. ಇನ್ನು ಪದ್ಯದ ಆಧಾರದಲ್ಲಿ ಸುಗ್ಗಿ ಕಾಲವು ಯಾರಿಗೆ ಏನನ್ನು ಕೊಡುತ್ತದೆ ಎಂದು ಬರೆಯಿರಿ. ಸುಗ್ಗಿ ಕಾಲವು ಯಾರಿಗೆ ಏನನ್ನು ಕೊಡುತ್ತದೆ? ಇದು ಪ್ರಶ್ನೆಗಳು ಮಕ್ಕಳೇ. ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವು ಬರೀಬೇಕು. ಇನ್ನು ಮತ್ತೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಯಾವುದು? ನಮಗೆ ಅದು ದೊಡ್ಡ ಸಮಸ್ಯೆ ಇಲ್ಲ, ಯಾಕಂದರೆ ನಾವು ಕೃಷಿಕರು, ನಮ್ಮ ಪರಿಸರದಲ್ಲಿರುವವರು ಕೃಷಿಕರು, ತುಂಬ ಮಂದಿ ಹಿರಿಯರಿದ್ದಾರೆ. ಯಾವುದು? ಹಿಂದಿನ ಕಾಲದಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂಥ ಕೆಲವು ಅಳತೆಯ ಮಾನಗಳು ಇದ್ದವು. ಹೀಗೆ ತೂಕ ಎಲ್ಲ ಇರಲಿಲ್ಲ, ಸ್ಕೇಲ್ ಅಂತೆಲ್ಲ ಹೇಳ್ತೇವೆ ನಾವು, ಅದೆಲ್ಲ ಹಿಂದೆ ಇರಲಿಲ್ಲ. ಬೇರೆ ಬೇರೆ ಮಾನಗಳಲ್ಲಿ ತೂಕ ಮಾಡ್ತಿದ್ರು, ಅಳತೆ ಮಾಡ್ತಿದ್ರು. ಅಳತೆಯ ಮಾನಗಳು ಅಂತ ಹೇಳುವಂಥದ್ದು ಗೊತ್ತಾಯ್ತಲ್ಲ? ಅದನ್ನು ನೀವು ನಿಮ್ಮ ಹಿರಿಯರಲ್ಲಿ ಕೇಳಿ ಬರೀಬೇಕು. ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಅಮ್ಮ ಗಂಜಿ ಮಾಡಬೇಕಾದ್ರೆ ಅದಕ್ಕೊಂದು ಅಳತೆ ಉಂಟು. ಹೀಗೆ ಒಟ್ಟಾರೆ ಗೋಣಿಯನ್ನು ಹೀಗೆ ಪಾತ್ರೆಗೆ ಹಾಕುವುದಲ್ಲ ಅಲ್ವಾ? ಹಾಗೆ ಹಾಕ್ತಾರಾ? ಇಲ್ಲ, ಅದಕ್ಕೊಂದು ಅಳತೆ ಉಂಟು. ನಾನು ಇವತ್ತು ಇಷ್ಟು ಅಕ್ಕಿ ಹಾಕಿದೆ, ಇವತ್ತು ಇಬ್ಬರು ಇಲ್ಲದಿದ್ದರೆ ಅಷ್ಟು ಕಡಿಮೆ ಮಾಡೋದು, ಅದಕ್ಕೊಂದು ಅಳತೆ ಉಂಟು. ಏನಂತ ಹೇಳ್ತಾರೆ ಅದಕ್ಕೆ? ಕೇಳಿದ್ರೆ ಮಕ್ಕಳು ನೀವು? ಸೇರು ಅಂತ ಕೇಳಿದ್ದೀರಾ? ಕೊಂಡೆ ಅಂತ ಕೇಳಿದ್ದೀರಾ? ಈ ರೀತಿಯ ಅಳತೆಯ ಮಾನಗಳನ್ನು ನೀವು ನಿಮ್ಮ ಹಿರಿಯರಲ್ಲಿ ಕೇಳಿಕೊಂಡು ಬರೀಬೇಕು. ಮತ್ತು ಅದರ ಉಪಯೋಗ ಏನು ಅಂತ ಅಲ್ವಾ? ಆ ಅಳತೆಯ ಬೇರೆ ಬೇರೆ ಅಳತೆಯ ಮಾನಗಳುಂಟಲ್ಲ, ಅದರ ಉಪಯೋಗ ಏನು ಅಂತ ನೀವು ಬರೀಬೇಕು. ಈ ಒಂದು ಕೆಲಸವನ್ನು ನೀವು ಮಾಡಬೇಕು. ಈ ಪಾಠ ಭಾಗವನ್ನು ನಾವು ಇವತ್ತು ಇಲ್ಲಿ ಮುಕ್ತಾಯ ಮಾಡಲಿಕ್ಕಿದ್ದೇವೆ. ಹಾಗೆ ನಾನು ಹೇಳಿದಂಥ ಎಲ್ಲ ಚಟುವಟಿಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ, ಮತ್ತು ಆ ಪದ್ಯವನ್ನು ಓದಿ ಹಾಡಿ ಕಂಠಪಾಠ ಮಾಡಬೇಕು. ನಂತರ ನಿಮ್ಮ ಅಧ್ಯಾಪಕರಿಗೆ ಅದನ್ನು ರೆಕಾರ್ಡ್ ಮಾಡಿ ಕಳುಹಿಸಬೇಕು. ಇಷ್ಟು ಕೆಲಸ ಉಂಟು, ಆಯಿತಾ? ನೀವು ಚೆನ್ನಾಗಿ ಈ ಚಟುವಟಿಕೆಗಳನ್ನು ಮಾಡಿ ನಾವು ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.